ಆಲ್ ವೆಲ್ಕಮ್ ಟು ಎಲ್ಲಾಸ್ ಯು ಚಾನಲ್. ಇವತ್ತು ನಾನು ಗ್ಲಾಸ್ ಆಯಿಲ್ ಬಾಟಲ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿಬಿಟ್ಟು ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಮೀಶೋ ಮತ್ತು ಅಮೆಝಾನ್ ಎರಡಲ್ಲೂ ಕೂಡ ಇದನ್ನು ಪರ್ಚೇಸ್ ಮಾಡಿಕೊಂಡಿದ್ದೆ. ಬಟ್ ಎರಡೂ ಕೂಡ ಒಂದೇ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸಲ್ಲಿ ಸಿಕ್ಕಿದೆ. ಸೊ ನಾನು ಇದರಲ್ಲಿ ಅಮೆಝಾನ್ದು ಮಾತ್ರ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ರೀತಿ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬ್ರೇಕ್ ಆಗಿರಲಿಲ್ಲ. ಗ್ಲಾಸ್ ಐಟಮ್ಸ್ ಅಲ್ವಾ, ಅದರಿಂದ ನಾವು ಒಂದು ಸಲ ಡೆಲಿವರಿ ಬಂದ ಕೂಡಲೇ ಚೆಕ್ ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ. ಇವಾಗ ಇದರಲ್ಲಿ ಏನೇನಿದೆ ಅಂತ ನೋಡಿದ್ರಿ. ಬನ್ನಿ, ಇದು ಹೇಗಿದೆ ಕ್ವಾಲಿಟಿ, ಹಾಗೆ ಇದನ್ನು ಚೆಕ್ ಮಾಡಿ ಕೂಡ ನೋಡೋಣ. ಮತ್ತು ಇದರಲ್ಲಿ ನಾನು ಸ್ಪ್ರೇ ಬಾಟಲ್ನ ಕೂಡ ಆರ್ಡ್ರ್ ಮಾಡಿದೆ. ಜೊತೆಯಲ್ಲೇ ಇದು ಕಾಂಬೋ ಬರುತ್ತೆ ನಿಮಗೆ. ನೋಡಿ, ಇಷ್ಟು ನಿಮಗೆ ಈ ಆಯಿಲ್ ಡಿಸ್ಪೆನ್ಸರಲ್ಲಿ ಜೊತೆಗೆ ಸಿಗುತ್ತೆ. ಇದ್ರ ಪ್ರೈಸ್ ಬಂದು 226 ಇದೆ. ಸೊ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ 249 ರೂಪಾಯಿ ಆಗುತ್ತೆ. ಅಂದರೆ 249 ರುಪೀಸ್ಗೆ ನಿಮಗೆ ಇದು ಸಿಗುತ್ತೆ. ಮತ್ತು ಈ ಆಯಿಲ್ ಡಿಸ್ಪೆನ್ಸರ್ ಬಂದು 210 ml ಇರುತ್ತೆ. ಇದು ಸ್ಪ್ರೇ ಬಾಟಲ್ಲು ನೋಡಿ, ಈ ರೀತಿಯಲ್ಲಿದೆ. ಇದು ಕೂಡ ಗ್ಲಾಸಿಂದ ಮಾಡಿರೋದಾಗಿರುತ್ತೆ. ಮತ್ತು ಸ್ಮಾಲ್ ಆಗಿರೋದ್ರಿಂದ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗೆ ಈ ಕ್ವಾಲಿಟಿ ಬೆಸ್ಟಾಗಿ ಸಿಕ್ಕಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಗುಡ್ ಡೀಲ್ ಇದು. ನೀವು ಕೂಡ ಬೇಗ ಹೋಗಿ ಆಫರ್ ಇರುವಾಗಲೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಮೀಶೋದಲ್ಲಿ ಮತ್ತು ಅಮೆಝಾನಲ್ಲಿ ಎರಡೂ ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಪ್ಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿಯಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಿರೋದಿಲ್ಲ ಅಂತ ನಾನು ಇದನ್ನು ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಮತ್ತು ಇದಕ್ಕೆ ನಾವು ಆಯಿಲ್ನ ಹಾಕುವಾಗ ಈ ಥರ ಇದರಿಂದ ನೀಟಾಗಿ ನಾವು ಹಾಕೋಬೋದು. ಎಲ್ಲೂ ಕೂಡ ಅದು ಚೆಲ್ಲೋದಿಲ್ಲ ಹೊರಗಡೆ ಆಯಿಲೆಲ್ಲ. ಇದರಿಂದ ನೀಟಾಗಿ ಬಾಟಲ್ಗೆ ನಾವು ಆಯಿಲ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಮತ್ತು ಗ್ಲಾಸ್ ಬಾಟಲ್ ಹೇಗಿದೆ ಅಂತ ನೋಡೋಣ. ನೋಡಿ, ಈ ರೀತಿಯಲ್ಲಿ 2 ಕ್ಯಾಪ್ ಕೊಟ್ಟಿದ್ದಾರೆ. ನೋಡೋಣ ಕ್ಯಾಪ್ನ ಕೂಡ ಹಾಕಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ಬಾಟಲ್ನ ಕೂಡ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕೇಜಿಂಗ್ ತುಂಬ ಇಂಪಾರ್ಟೆಂಟು. ಗ್ಲಾಸ್ ಬಾಟಲ್ಗಳನ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಆನ್ಲೈನಲ್ಲಿ, ಇಲ್ಲಾಂದರೆ ಎಲ್ಲ ಅಲ್ಲೇ ಬ್ರೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಕಡೆ ಡೆಲಿವರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಬ್ರೇಕ್ ಆಗಿದ್ದರೆ. ರಿಟರ್ನ್ ಮಾಡೋರು ಕೆಲವರು ರಿಸೀವ್ ಮಾಡಲ್ಲ, ಕೆಲವರು ರಿಸೀವ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡಿ ತೊಗೊಂಡ್ರೆ ಬೆಸ್ಟ್ ಅಲ್ವಾ. ಬಟ್ ನನಗೆ ತುಂಬ ಚೆನ್ನಾಗಿ ಇದು ಸಿಕ್ಕಿದೆ. ನೋಡಿ, ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಬ್ರೇಕ್ ಆಗಿರಲಿಲ್ಲ. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಆಮೇಲೆ ಇದರಲ್ಲಿ ನಾನು 1 ಲೀಟರ್ದು ಬಾಟಲ್ನ ಕೂಡ ಪರ್ಚೇಸ್ ಮಾಡಿಕೊಂಡಿದ್ದೆ. ಅದು ತುಂಬಾ ಹೆವಿ ಅನ್ನಿಸ್ತಾ ಇತ್ತು. ಮತ್ತು ಹ್ಯಾಂಡಲ್ ಮಾಡುವಾಗಲೂ ಕೂಡ ಮಿಸ್ಸಾಗಿ ಸ್ಲಿಪ್ ಆದರೆ ಬ್ರೇಕ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ 2 ಸ್ಮಾಲ್ ಬಾಟಲ್ಸ್ನ, ಅಂದರೆ ಇದು ಬಂದು 1/2 ಲೀಟರ್ ಆಯಿಲ್ನ ಹಿಡಿಯುತ್ತೆ. ಅಷ್ಟು ಕೆಪಾಸಿಟಿ ಇರುವಂತಹ ಈ ಆಯಿಲ್ ಬಾಟಲ್ನ ನಾನು ಪರ್ಚೇಸ್ ಮಾಡಿಕೊಂಡೆ. ನೋಡಿ, ಈ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಬೋದು. ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾವು ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಮಗೂ ಇಷ್ಟ ಆಗುತ್ತೆ. ತುಂಬ ಜನ ಪರ್ಚೇಸ್ ಮಾಡ್ಕೊಂಡಿರ್ತೀರ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸ್ಪ್ರೇ ಬಾಟಲ್ಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಸ್ಪ್ರೇ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ಕೂಡ ಹಾಕಿ ನೀವು ಚೆಕ್ ಮಾಡ್ಕೊಬೋದು. ಆದರೆ ರಿಟರ್ನ್ ಮಾಡೋದು ಏನಾದರೂ ಇದ್ದರೆ ಮಾತ್ರ ಫಸ್ಟು ನೀವು ನೀರನ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಬಿಟ್ರೆ ಮತ್ತೆ ನೀವು ಅದನ್ನು ಗೊತ್ತಲ್ವ, ನೀಟಾಗಿ ಕ್ಲಿಯರಾಗಿ ಅದು ಹೋಗೋದಿಲ್ಲ. ಸೊ ಈ ಬಾಟಲ್ಗೂ ಕೂಡ ನಾನು ಹಾಗೇ ನೀರನ್ನು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಲೀಕ್ ಆಗ್ತಾ ಇಲ್ಲ. ಅದು ಮೇಯ್ನಾಗಿ ನಮ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ, ಇಲ್ಲಾಂದರೆ ಬಾಟ್ಲೆಲ್ಲ ಮೆಸ್ಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಆಲ್.